ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ತಮ್ನೇಲ್ ನೋಡಿದ್ರಲ್ಲ, ಪ್ರಾಡಕ್ಟೇ ಟ್ಯಾಗ್ ಮಾಡಿದೆ ನನಗೆ ಅರ್ನ್ ಆಗ್ತಾ ಇದೆ. ಅದು ಯಾವ ಥರ ಅಂತ ನನಗೂ ಗೊತ್ತಾಗ್ತಾ ಇಲ್ಲ. ವಿಡಿಯೋನ ಕೊನೆ ತನಕ ನೋಡಿ, ಯಾರಿಗಾದ್ರೂ ಗೊತ್ತಿತ್ತು ಅಂತಂದರೆ ನನಗೆ ಕಮೆಂಟ್ ಮಾಡಿ ಹೇಳಿ ಆಯಿತಾ. ನನಗೆ ಗೊತ್ತಿರೋಷ್ಟು ನಾನು ಎಕ್ಸ್ಪ್ಲೈನ್ ಮಾಡಿ ಹೇಳ್ತೀನಿ. ನನಗೂ ಸ್ವಲ್ಪ ಕನ್ಫ್ಯೂಷನ್ ಇದೆ, ನೋಡೋಣ ಅದು ಯಾವ ಥರ ಅಂತ ನನಗೂ ಗೊತ್ತಿಲ್ಲ. ನಿಮಗೆ ಯಾರಿಗಾದ್ರೂ ಚೆನ್ನಾಗಿ ಈ ಥರ ಪ್ರಾಡಕ್ಟ್ಗಳನ್ನ ಅಫಿಲೇಟ್ ಮಾರ್ಕೆಟಿಂಗಿಂದ ನಿಮಗೆ ದುಡ್ಡುಗಳು ಬರ್ತಿರುತ್ತೆ ಅಲ್ಲ, ಅಂಥವ್ರು ಯಾರಾದರೂ ನೋಡ್ತಿದ್ದೀರಾ ವಿಡಿಯೋನ ಅಂತಂದರೆ ಕಮೆಂಟ್ ಮಾಡಿ ಹೇಳಿ ಅದು ಯಾವ ಥರ ಬಂದಿರ್ಬೋದು ಅಂತ ಅಂದ್ಬಿಟ್ಟು. ನಿಮಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಕಮೆಂಟ್ ಮಾಡಿ ಆಯಿತಾ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ತುಂಬ ಜನ ಸಬ್ಸ್ಕ್ರೈಬ್ ಮಾಡ್ಕೊತಾ ಇಲ್ಲ. ನಾನು ಇವತ್ತು 8 ದಿನದಲ್ಲಿ ಒಂದು ವಿಡಿಯೋ ಹಾಕಿದ್ದೆ, ಇಷ್ಟು ಕಮ್ಮಿ ವ್ಯೂಸ್ಗೆ ಇಷ್ಟು ಡಾಲರ್ ಬಂತ ಅಂತ ವಿಡಿಯೋ. ಅದಕ್ಕೆ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಏನೋ ಬಂದಿದೆ, 4K ವ್ಯೂಸ್ ಕೂಡ ಆಗಿದೆ. ಆದರೆ ಅದಕ್ಕೆ ಸಬ್ಸ್ಕ್ರೈಬ್ ಬಂದಿರೋದು ತುಂಬ ಕಮ್ಮಿನೇ. 94% ಜನ ಸಬ್ಸ್ಕ್ರೈಬ್ ಮಾಡ್ದೇನೆ ವಿಡಿಯೋನ ನೋಡಿದ್ದೀರಾ, ಮತ್ತು 6% ಮಾತ್ರ ಸಬ್ಸ್ಕ್ರೈಬ್ ಇರೋರು ನೋಡಿರೋದು. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ಆದಷ್ಟು ಬೇಗ ನಾನು 10K ರೀಚ್ ಆಗ್ಬೋದು. ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಆಯಿತಾ. ವಿಡಿಯೋನ ನೋಡಿ ಸಪೋರ್ಟ್ ಮಾಡಿ. ಇನ್ನು ಪ್ರಾಡಕ್ಟೇ ಟ್ಯಾಗ್ ಮಾಡದೆ ಅರ್ನ್ ಆಗಿರೋದ್ರ ಬಗ್ಗೆ ತೋರಿಸ್ತೀನಿ ಅಂತ ಹೇಳ್ದಲ್ಲ, ತೋರಿಸ್ತೀನಿ. ಅದಕ್ಕೂ ಮುಂಚೆ ನಾನೊಂದು 2 ಕಮೆಂಟ್ ಬಗ್ಗೆ ಮಾತಾಡಲೇಬೇಕು. ಯಾಕೆ ಅಂತಂದರೆ ತುಂಬ ಜನ ಹೊಸದಾಗಿ ಚಾನಲ್ಗಳ ಸ್ಟಾರ್ಟ್ ಮಾಡ್ಕೊಂಡಿರೋರಿಗೆ ಈ ಥರ ಕಮೆಂಟ್ಗಳು ಬಂದಾಗ ಸ್ವಲ್ಪ ಡಿಮೋಟಿವೇಟ್ ಆಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಆ ಕಮೆಂಟ್ ಬಗ್ಗೆ ನಾನು ಮಾತಾಡಲೇಬೇಕು. ಸ್ವಲ್ಪ ಪೇಷನ್ಸಿಂದ ಕೇಳಿಸ್ಕೊಳ್ಳಿ ಆಯಿತಾ. ಇನ್ನು ಕಮೆಂಟ್ ಏನಪ್ಪ ಅಂತಂದರೆ, ನಾನು ಅವಾಗಲೇ ಹೇಳಿದ ವಿಡಿಯೋನೇನೆ, ಇಷ್ಟು ಕಮ್ಮಿ ವ್ಯೂಸ್ಗೆ ಇಷ್ಟು ಡಾಲರ್ ಬಂತ ಅಂತ ವಿಡಿಯೋ ಮಾಡಿದೆಲ್ಲ, ಆ ವಿಡಿಯೋಗೆ ಅಷ್ಟು ಜನದಲ್ಲಿ ತುಂಬ ಚೆನ್ನಾಗಿ ಎಲ್ಲರೂ ಒಳ್ಳೆ ಕಮೆಂಟ್ಗಳೇ ಹಾಕಿರೋದು. ಅದರಲ್ಲಿ ಒಬ್ಬರು ಮಾತ್ರ ಒಂದು ಕಮೆಂಟ್ ಹಾಕಿದ್ದಾರೆ. ನನಗೆ ಮೊದಲೆಲ್ಲನೂ ಅಂತ ಕಮೆಂಟ್ಗಳು ನೋಡಿದಾಗ ಕೋಪ ಬರ್ತಾ ಇತ್ತು. ಇತ್ತೀಚೆಗೆ ನನಗೆ ಅದೊಂಥರ ಕಾಮಿಡಿ ಥರ ಅನಿಸುತ್ತೆ. ನಾನೇ ನಗ್ತಾ ಇರ್ತೀನಿ ಅಂತ ಕಮೆಂಟ್ಗಳನ್ನ ನೋಡಿಬಿಟ್ಟು. ಯಾಕೆ ಅಂತಂದರೆ ಅವ್ರ ಮೈಂಡ್ ಸೆಟ್ ಹೆಂಗಿದೆ ನನಗೆ ಅರ್ಥ ಆಗ್ತಾ ಇಲ್ಲ. ಕಮೆಂಟ್ ಏನಪ್ಪ ಅಂತಂದರೆ, ಫಸ್ಟ್ ಅವರು ಯೂಟ್ಯೂಬಿಂದ ದುಡ್ಡು ಬಂತಾ ಅಂತ ಕಮೆಂಟ್ ಹಾಕಿದ್ರು. ನಾನು ಇನ್ನೂ ಇಲ್ಲ, ಅಂದರೆ ಬಂದ ತಕ್ಷಣ ನಾನು ವಿಡಿಯೋ ಮಾಡ್ತೀನಿ ಅಂತ ಹೇಳ್ಬಿಟ್ಟು ರಿಪ್ಲೈ ಮಾಡಿದ್ದೆ ಆಯಿತಾ. ಅದಕ್ಕೆ ಮತ್ತೆ ಕಮೆಂಟ್ ಅವ್ರು ಹಾಕಿರೋದು ವೇಸ್ಟ್ ಆಫ್ ಟೈಮ್ ಅಂತ ಅಂದ್ಬಿಟ್ಟು. ವೇಸ್ಟ್ ಆಫ್ ಟೈಮ್ ಯಾಕೆ? ನೀವು ನನ್ನ ವಿಡಿಯೋ ನೋಡಿದ್ದಕ್ಕೆ ವೇಸ್ಟ್ ಆಫ್ ಟೈಮಾ, ಅಥವಾ ಏನು ಯೂಟ್ಯೂಬ್ ಚಾನಲ್ನ ನಾನು ಸ್ಟಾರ್ಟ್ ಮಾಡ್ಕೊಂಡಿರೋದು ವೇಸ್ಟ್ ಆಫ್ ಟೈಮಾ? ನನಗೆ ಅರ್ಥ ಆಗಲಿಲ್ಲ ಯಾವ ಉದ್ದೇಶದಿಂದ ಕಮೆಂಟ್ ಹಾಕಿದ್ರು ಅಂತ ಅಂದ್ಬಿಟ್ಟು. ಈಗ ನಾನು 2ಕ್ಕೂ ಉತ್ತರ ಹೇಳ್ತೀನಿ ನಿಮಗೆ. ಮೊದಲನೇದಾಗಿ, ನೀವು ನನ್ನ ವಿಡಿಯೋ ನೋಡಿದ್ದು ವೇಸ್ಟ್ ಆಫ್ ಟೈಮ್ ಅನ್ನೋದಾದರೆ ವಿಡಿಯೋನ ಯಾಕೆ ನೋಡಿದ್ರಿ? ನಿಮ್ಮ ಟೈಮ್ನ ಉಳಿಸ್ಕೊಬೋದಿತ್ತಲ್ವಾ? ಏನೋ ವಿಷಯ ಇದೆ ಅಂತ ತಾನೇ ವಿಡಿಯೋನ ಕ್ಲಿಕ್ ಮಾಡಿ ನೋಡಿದ್ದೀರಾ, ನೋಡೋವರೆಗೂ ನೋಡಿರ್ತೀರಾ. ಅದಾದಮೇಲೆ ಈ ಥರ ಕಮೆಂಟ್ಗಳನ್ನ ಹಾಕ್ತೀರಾ. ಇನ್ನು ಅದಾದಮೇಲೆ ಏನೋ ವೇಸ್ಟ್ ಆಫ್ ಟೈಮ್ ಯಾವುದಕ್ಕೆ? ಎಲ್ಲರೂ ಕೂಡ ಅವ್ರವ್ರ ಟೈಮ್ನ ಏನೋ ಒಂದು ಉಪಯೋಗಕ್ಕೆ ಬಳಸ್ಕೊತಾನೆ ಇರ್ತಾರೆ. ಅದರಲ್ಲೂ ನೀವು ಹೇಳಿರೋದು ವೇಸ್ಟ್ ಆಫ್ ಟೈಮ್ ಅಂತಂದರೆ ನಿಮ್ಮ ಉದ್ದೇಶ ಯೂಟ್ಯೂಬ್ ಚಾನಲ್ನ ಸ್ಟಾರ್ಟ್ ಮಾಡ್ಕೊಂಡಿರೋದು ವೇಸ್ಟ್ ಆಫ್ ಟೈಮು, ಯೂಟ್ಯೂಬ್ ಚಾನಲಲ್ಲಿ ಇರೋದು ವೇಸ್ಟ್ ಆಫ್ ಟೈಮು ಅಂತ ನೀವು ಹೇಳ್ತಾ ಇರ್ಬೋದು. ಅದು ನಿಮಗಿರ್ಬೋದು, ಎಲ್ರಿಗೂ ಹಾಗೆ ಇರಲ್ಲ. ಎಷ್ಟೋ ಜನದ ಕನಸು ಗೊತ್ತಾ ಯೂಟ್ಯೂಬ್ ಚಾನಲ್ಲು. ಎಷ್ಟೋ ಜನಕ್ಕೆ ಮಾಡೋಕ್ಕಾಗಲ್ಲ ಯೂಟ್ಯೂಬ್ ಚಾನಲ್ಲು. ಹೆಂಗೆ ಕ್ರಿಯೇಟ್ ಮಾಡಬೇಕು ಗೊತ್ತಿಲ್ಲ, ಹೆಂಗೆ ವೀಡಿಯೋಸ್ ಮಾಡಬೇಕು ಗೊತ್ತಿಲ್ಲ. ಬೇರೆಯವ್ರನ್ನ ನೋಡಿದಾಗ ನಾವು ಮಾಡಬೇಕು ಅಂತ ಎಷ್ಟೋ ಆಸೆ ಇಟ್ಕೊಂಡಿರ್ತಾರೆ. ನಾನು ಎಷ್ಟೋ ವರ್ಷಗಳ ಆಸೆಯಿಂದನೇ ನಾನು ಈ ವರ್ಷ ಚಾನಲ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದು. ಮುಂಚೆ ನನಗೂ ಇದ್ರ ಬಗ್ಗೆ ಏನೂ ಗೊತ್ತಿರಲಿಲ್ಲ. ಯೂಟ್ಯೂಬ್ ಚಾನಲ್ ಮಾಡೋರೆಲ್ಲ ಅಂದರೆ ತುಂಬ ಚೆನ್ನಾಗಿ ಗೊತ್ತಿರಬೇಕು ಅದ್ರ ಬಗ್ಗೆ, ಎಲ್ಲರೂ ಮಾಡೋಕ್ಕಾಗಲ್ಲ ಅಂತ ನಾನು ಅಂದ್ಕೊಂಬಿಟ್ಟಿದ್ದೆ. ಆ ಥರ ಏನೂ ಇರಲ್ಲ. ಯಾರು ಬೇಕಾದರೂ ಚಾನಲ್ನ ಸ್ಟಾರ್ಟ್ ಮಾಡ್ಬೋದು, ಯಾರು ಬೇಕಾದರೂ ಅರ್ನಿಂಗ್ ಮಾಡ್ಬೋದು ಯೂಟ್ಯೂಬಲ್ಲಿ ಅಂತ ನಾನು ಚಾನಲ್ ಸ್ಟಾರ್ಟ್ ಮಾಡಿದ್ಮೇಲೆ ಗೊತ್ತಾಗಿದ್ದು. ಇನ್ನು ವೇಸ್ಟ್ ಆಫ್ ಟೈಮು ಅದರಲ್ಲಿ ಏನೂ ಇಲ್ಲ. ಈಗ ಎಷ್ಟೋ ಜನಕ್ಕೆ ಇವಾಗ ಹೇಳ್ದಂಗೆನೇ ಅವರಿಗೆ ಚಾನಲ್ ಮಾಡ್ಕೊಳ್ಳೋದಕ್ಕೆ ಮನೇಲಿ ಕೂಡ ಒಪ್ಪಿಗೆ ಇರಲ್ಲ. ಅಂಥ ಟೈಮಲ್ಲಿ ಮತ್ತು ಆಚೆ ಕೆಲ್ಸಕ್ಕೆ ಹೋಗಿ ಅರ್ನಿಂಗ್ ಮಾಡಬೇಕು ಅಂತಂದ್ರೂ ಕೂಡ ಮನೆಯಲ್ಲಿ ಆಗಲ್ಲ, ಏನೋ ಇರುತ್ತೆ ಪ್ರಾಬ್ಲಮ್ಗಳು. ಅಂಥವ್ರಿಗೆ ಇದು ಎಷ್ಟೋ ಹೆಲ್ಪ್ ಆಗುವಂಥ ಒಂದು ಸೋಷಿಯಲ್ ಮೀಡಿಯಾ ಅಂತಂದರೆ ಅದು ಯೂಟ್ಯೂಬು. ಅದನ್ನು ನೀವು ವೇಸ್ಟ್ ಆಫ್ ಟೈಮ್ ಅಂತ ಅಂದ್ರಿ. ಗೊತ್ತಿಲ್ಲ ಯಾಕೆ ಆ ಥರ ನೀವು ಕಮೆಂಟ್ ಹಾಕಿದ್ರಿ ಅಂತ ಅಂದ್ಬಿಟ್ಟು. ಪರವಾಗಿಲ್ಲ. ಈ ಥರ ಯಾರಿಗಾದ್ರೂ ಸಣ್ಣ ಯೂಟ್ಯೂಬರ್ಗಳಿಗೆ ಹಾಕಿದಾಗ ಎಲ್ಲರೂ ಪಾಸಿಟಿವ್ ಆಗಿ ತಗೊಳ್ಳಲ್ಲ. ಕೆಲವರಿಗೆ ಬೇಜಾರಾಗುತ್ತೆ, ಹರ್ಟ್ ಆಗುತ್ತೆ. ಆ ವಿಡಿಯೋನ ಅವರು ಡಿಲೀಟ್ ಮಾಡ್ಬೋದು ಅಥವಾ ಯೂಟ್ಯೂಬ್ ಚಾನಲ್ನು ಬಿಡ್ಬೋದು. ಕಮೆಂಟ್ಗಳಿಂದಾನೇ ತುಂಬ ಬೇಜಾರಾಗಿ ಯೂಟ್ಯೂಬ್ ಚಾನಲ್ಗಳನ್ನ ಬಿಡೋರಿದ್ದಾರೆ, ವಿಡಿಯೋಗಳನ್ನ ಡಿಲೀಟ್ ಮಾಡೋರಿದ್ದಾರೆ. ಈ ಥರ ನಿಮ್ಮ ಕೈಯಲ್ಲಿ ಆಗಲಿಲ್ಲ ಮಾಡೋಕ್ಕೆ ಅಂತಂದಮೇಲೆ ಇನ್ನೊಬ್ರಿಗೆ ಆ ಥರ ಡಿಮೋಟಿವೇಟ್ ಮಾತ್ರ ಮಾಡೋಕ್ಕೆ ಹೋಗ್ಬೇಡಿ ಯಾವತ್ತೂ. ನಿಮ್ಮ ಕೈಯಲ್ಲಿ ಸಾಧ್ಯ ಆಯಿತಾ ಮಾಡೋಕ್ಕಾದ್ರೆ ಮಾಡಿ, ಇಲ್ಲ ಅಂತಂದರೆ ಸುಮ್ಮನಿದ್ಬಿಡಿ. ವಿಡಿಯೋ ನೋಡ್ಬಿಟ್ಟು ಸುಮ್ಮನೆ ಆಗ್ಬಿಡಿ, ಇಲ್ಲ ವಿಡಿಯೋನೇ ನೋಡೋಕೆ ಹೋಗ್ಬೇಡಿ, ಅಷ್ಟೇ ಹೇಳೋದು ನಾನು. ಇಂಥ ಕಮೆಂಟ್ಗಳನ್ನ ಬರೆದಾಗ ಬೇಜಾರಾಗತ್ತೆ. ಯೂಟ್ಯೂಬ್ ಅಂತೂ ವೇಸ್ಟ್ ಆಫ್ ಟೈಮ್ ಅಲ್ಲ. ಎಷ್ಟೋ ಜನ ಅರ್ನಿಂಗ್ ಅಲ್ದಿರ ಅವ್ರದ್ದಿರೋ ಸ್ಕಿಲ್ಗಳನ್ನ ಮತ್ತು ಏನು ಟ್ಯಾಲೆಂಟ್ಗಳನ್ನ ತೋರಿಸ್ಕೊಳ್ಳೋದಕ್ಕೆ ಯೂಸ್ ಮಾಡ್ಕೊಳ್ಳೋ ಒಂದು ಸೋಷಿಯಲ್ ಮೀಡಿಯಾ ಕೂಡ ಆಗಿದೆ. ಅದರಿಂದನೇ ಎಷ್ಟೋ ಜನ ಅರ್ನ್ ಮಾಡ್ತಿದ್ದಾರೆ. ಎಷ್ಟೋ ಜನ ಅವ್ರ ಜೀವನನ ಕಟ್ಕೊಂಡಿದ್ದಾರೆ. ಇಡೀ ಜೀವನ ಅವರು ಈ ಯೂಟ್ಯೂಬ್ ಅರ್ನಿಂಗಲ್ಲಿ ಬದುಕ್ತಾ ಇದ್ದಾರೆ. ಈ ಥರ ಇದ್ದಾಗ ನೀವು ವೇಸ್ಟ್ ಆಫ್ ಟೈಮ್ ಅಂತ ಹೆಂಗಂತೀರ ನನಗಂತೂ ಅರ್ಥ ಆಗಿಲ್ಲ.
ಇಟ್ಸ್ ಓಕೆ, ಪರವಾಗಿಲ್ಲ. ಇದ್ರ ಬಗ್ಗೆ ಮಾತಾಡಲೇಬೇಕಿತ್ತು, ಹಾಗಾಗಿ ನಾನು ಮಾತಾಡಿದ್ದು. ಯಾಕಂದರೆ ಇನ್ನೂ ಯಾರಿಗಾದ್ರೂ ಈ ಥರ ಕಮೆಂಟ್ಗಳು ಬಂದಾಗ ಡಿಮೋಟಿವೇಟ್ ಆಗಕ್ಕೆ ಹೋಗಬೇಡಿ. ಯಾರು ಕೂಡ ಈ ಥರ ಬೇಜಾರು ಮಾಡಿಕೊಂಡು ಚಾನಲ್ಗಳನ್ನ ಬಿಟ್ಬಿಡೋಣ ಅನ್ನೋ ಯೋಚನೆಗಳು ಕೂಡ ಮಾಡೋಕ್ಕೆ ಹೋಗಬೇಡಿ. ಇಂಥ ಕಮೆಂಟ್ಗಳು ಬರ್ತಾನೆ ಇರುತ್ತೆ. ಯಾಕೆ ಅಂತಂದರೆ ಅದು ಅವ್ರ ಕೈಯಲ್ಲಿ ಏನು ಸಾಧ್ಯ ಇರಲ್ಲ, ಏನೂ ಮಾಡೋಕ್ಕಾಗದೇ ಇದ್ದಾಗ ಕೊನೆಗೆ ಮಾಡೋ ಕೆಲಸ ಅವರು ಈ ಥರ ಕಮೆಂಟ್ಗಳು ಹಾಕೋದು ಬೇರೆಯವ್ರಿಗೆ ಅಷ್ಟೇನೆ. ಅದಾದಮೇಲೆ ಇನ್ನೊಂದು ಯಾವುದೋ ಶಾಪಿಂಗ್ ವಿಡಿಯೋಗೆ ಒಬ್ಬರು ತುಂಬ ಹಳೆ ವಿಡಿಯೋ, ಅದು ಚಿಂದಿ ಮಾರ್ಕೆಟ್ ವಿಡಿಯೋನೇ, ಅದು ಹಳೆ ವಿಡಿಯೋಗೆ ಇವಾಗ ಒಂದು ಕಮೆಂಟ್ ಬಂದಿದ್ದು ಏನು ವಿಡಿಯೋದಲ್ಲಿ ಬರೀ ಮಾತೇ ಆಯಿತು ಅಂತ ಅಂದ್ಬಿಟ್ಟು ಕಂಟೆಂಟ್ ಕ್ರಿಯೇಟರ್ಗಳಿಗೆ, ಯೂಟ್ಯೂಬರ್ಗಳಿಗೆ ಮಾತೇ ಬಂಡವಾಳ, ಅದನ್ನು ನೀವು ಅರ್ಥ ಮಾಡ್ಕೊಳ್ಳಿ. ಮಾತೇ ಇಲ್ಲ, ಮೂಗು ಭಾಷೆಯಲ್ಲಿದೆ ವಿಡಿಯೋ ಅಂತಂದರೆ ಯಾರೂ ನೋಡಲ್ಲ. ಮಾತೇ ಬೇಕಾಗಿರೋದು. ಎಷ್ಟು ಚೆನ್ನಾಗಿ ನಾವು ಮಾತಾಡ್ತೀವಿ ಅಷ್ಟು ಚೆನ್ನಾಗಿ ವಿಡಿಯೋಗೆ ವ್ಯೂಸ್ ಬರುತ್ತೆ, ಅದನ್ನು ಅರ್ಥ ಮಾಡ್ಕೊಳ್ಳಿ. ಬರೀ ಮಾತೇ ಆಯಿತು ಅಂತಂದರೆ ಯೂಟ್ಯೂಬಲ್ಲಿ ಇನ್ನೇನು ಮಾಡೋಕ್ಕಾಗತ್ತೆ? ಮಾತಾಡ್ದಿರ ಏನು ಡ್ಯಾನ್ಸ ಮಾಡೋಕ್ಕಾಗತ್ತೆ? ನಮಗಂತೂ ಬರಲ್ಲಪ್ಪ ಡ್ಯಾನ್ಸ್ ಮಾಡೋದಕ್ಕೆ, ನಾವು ಮಾತಾಡಿಕೊಂಡೇ ವಿಡಿಯೋಗಳನ್ನ ಮಾಡೋದು. ಅದು ನಿಮಗೆ ಬರೀ ಮಾತೇ ಆಯಿತು ಅಂತಂದರೆ ಇನ್ನು ಶಾಪಿಂಗ್ ವಿಡಿಯೋದಲ್ಲಿ ಇನ್ನು ಮಾತಾಡ್ದಿರಾ ಅಲ್ಲಿರೋ ಇದನ್ನೆಲ್ಲ ನಾನು ಹೇಳೋಕ್ಕೂ ಆಗಲ್ಲ, ನಿಮಗೆ ಎಕ್ಸ್ಪ್ಲೇನ್ ಮಾಡೋಕ್ಕೂ ಆಗಲ್ಲ, ಮಾತಾಡ್ಕೊಂಡೇ ಮಾಡಬೇಕಾಗತ್ತೆ. ಈ ಥರ ಕಮೆಂಟ್ಗಳು ಕೂಡ ಆಗ್ತಾರೆ. ನಿಜವಾಗ್ಲೂ ನಗು ಬರುತ್ತೆ ನನಗಿಂಥ ಕಮೆಂಟ್ಗಳಿಗೆ. ಬರೀ ಮಾತೇ ಆಯಿತು ಅಂತಂದರೆ ಇನ್ನೇನು ಮಾಡಬೇಕಾಗಿತ್ತು ಆ ವಿಡಿಯೋದಲ್ಲಿ ನನಗಂತೂ ಗೊತ್ತಾಗಲಿಲ್ಲ. ಈಗ ಇವೆರಡೂ ಕಮೆಂಟ್ನ ನಾನು ಯಾಕೆ ಮೆನ್ಷನ್ ಮಾಡಿ ಈ ವಿಡಿಯೋದಲ್ಲೇ ಮಾತಾಡ್ತಾ ಇದ್ದೀನಿ ಅಂತಂದರೆ ಇದು ಈ ವಿಡಿಯೋಗೆ ರಿಲೇಟೆಡ್ ಆಗಿರುತ್ತೆ ಅನ್ನೋದಕ್ಕೋಸ್ಕರನೇ. ಯಾಕೆ ಅಂತಂದರೆ ಇವಾಗ ಅವ್ರು ಹೇಳ್ದಂಗೆ ವೇಸ್ಟ್ ಆಫ್ ಟೈಮು ಅಂತಂದರು. ವೇಸ್ಟ್ ಆಫ್ ಟೈಮ್ ಆಗಿದ್ರೆ ಇವಾಗ ನಮಗೆ ಯೂಟ್ಯೂಬಲ್ಲಿ ಎಷ್ಟೆಷ್ಟೋ ಯಾವ್ಯಾವ ಸೋರ್ಸಿಂದ ದುಡ್ಡು ಬರ್ತಾ ಇರುತ್ತೆ ಗೊತ್ತಾ? ಒಂದು ವಿಡಿಯೋಗಳಿಂದ ದುಡ್ಡು ಮಾಡ್ಬೋದು, ಒಂದು ಶಾರ್ಟ್ಸಿಂದ, ಮತ್ತು ಲೈವ್ಗಳಿಂದ, ಅದಾದಮೇಲೆ ಪ್ರಾಡಕ್ಟ್ಗಳನ್ನ ಟ್ಯಾಗ್ ಮಾಡೋದ್ರಿಂದ. ಈಗ ನಾನು ಟ್ಯಾಗೇ ಮಾಡಿದೆ ನನಗೆ ಅರ್ನಿಂಗ್ ಆಗ್ತಾ ಇದೆ ಅಂತಂದರೆ ಅದು ಒಂದು ಒಳ್ಳೆ ವಿಷಯನೇ ಅಲ್ವಾ? ಮತ್ತು ಯಾಕೆ ನೀವು ವೇಸ್ಟ್ ಆಫ್ ಟೈಮ್ ಅಂತಿದ್ರೆ ನನಗಂತೂ ಗೊತ್ತಿಲ್ಲ. ಬರೀ ಪ್ರಾಡಕ್ಟ್ಗಳನ್ನ ಟ್ಯಾಗ್ ಮಾಡಿ ತಿಂಗಳಿಗೆ ಎಷ್ಟೋ ದುಡ್ಡುಗಳನ್ನ ಅರ್ನ್ ಮಾಡೋರು ಇದ್ದಾರೆ ಗೊತ್ತಾ? ನಾನು ವಿಡಿಯೋಗಳನ್ನ ನೋಡ್ತಾನೇ ಇರ್ತಿದ್ದೆ. ಅವ್ರಿಗೆ ಯಾಕೆ ಹೆಂಗೆ ಬರುತ್ತೆ ಇಷ್ಟೆಲ್ಲ ನಾನು ದುಡ್ಡು ಅಂತ ಅನ್ಕೊತಾ ಇದ್ದೆ. ಇದು ನನಗೆ ಎಕ್ಸ್ಪೀರಿಯನ್ಸ್ ಆದಮೇಲೆ, ನನಗೆ ಇನ್ನೂ ಇದು ಫಸ್ಟು, ಇನ್ನು ಈಗಷ್ಟೇ ನನಗದು ಎಕ್ಸ್ಪೀರಿಯನ್ಸ್ ಆಗ್ತಾ ಇದೆ. ನೋಡೋಣ ಮುಂದಕ್ಕೆ ಇನ್ನೂ ಚೆನ್ನಾಗಿ ಅರ್ನಿಂಗ್ ಆಗ್ಬೋದು. ಇಷ್ಟಕ್ಕೆ ಇಷ್ಟೊಂದು ವಿಡಿಯೋ ಮಾಡಿ ಹೇಳ್ಬೇಕಂತಂದ್ರೆ ನಂತರ ಸ್ಮಾಲ್ ಯೂಟ್ಯೂಬರ್ಗಳಿಗೆ ಈ ಸಣ್ಣ ಸಣ್ಣ ವಿಷಯಗಳು ಕೂಡ ದೊಡ್ಡದೇನೇನೆ. ಹಾಗಾಗಿ ನಾನು ಇವತ್ತು ಇದನ್ನ ತೋರಿಸ್ಬಿಟ್ಟು ಹೇಳ್ತಾ ಇರೋದು ನಿಮಗೆ. ಇದನ್ನ ನೋಡಿದಾಗ ಇನ್ನೂ ಚಿಕ್ಕ ಯೂಟ್ಯೂಬ್, ನನಗಿಂತ ಕಮ್ಮಿ ಇರೋ ಯೂಟ್ಯೂಬರ್ಗಳು ಇವಾಗಷ್ಟೇ ಸ್ಟಾರ್ಟ್ ಮಾಡ್ಕೊಂಡಿರೋರು ಚಾನೆಲ್ಗಳಿಗೆ ಒಂದು ಮೋಟಿವೇಶನ್ ಸಿಕ್ದಂಗೆ ಆಗುತ್ತೆ ನನ್ನ ವಿಡಿಯೋಯಿಂದ. ಓಕೆ, ಯೂಟ್ಯೂಬಿಂದ ಹೆಂಗೆಂಗೋ ಅರ್ನಿಂಗ್ ಆಗತ್ತೆ, ನಾವು ಕೂಡ ಮಾಡೋಣ ಅಂತ ಆಸೆಯಿಂದ ಶುರು ಮಾಡೋರು ಇರ್ತಾರೆ. ಹಾಗಾಗಿ ನಾನು ಇವತ್ತು ಈ ವಿಡಿಯೋ ಮಾಡಿದ್ದು 2 ಕಮೆಂಟ್ಗಳ ಬಗ್ಗೆ ಮೆನ್ಷನ್ ಮಾಡಿದ್ದು. ಅರ್ಥ ಆಗಿದೆ ಅಂತ ಅನ್ಕೊಂಡಿದ್ದೀನಿ, ಎಲ್ಲೋ ಬೋರ್ ಹೊಡ್ಸಿಲ್ಲ ಅಂತ ಅನ್ಕೊಂಡಿದ್ದೀನಿ. ಇನ್ನದು ಏನು ಪ್ರಾಡಕ್ಟ್ ತೋರಿಸ್ತೀನಿ ನಾನು, ಅದು ಹೆಂಗೆ, ಯಾವ ಪ್ರಾಡಕ್ಟು, ಅದು ನನ್ನ ವಿಡಿಯೋಗೆ ರಿಲೇಟೆಡ್ ಅಲ್ಲ, ಆದರೂ ಕೂಡ ಅದು ಹೆಂಗೆ ಟ್ಯಾಗ್ ಆಯಿತು ಏನಾಯಿತು ಅದು ನಾನು ತೋರಿಸ್ತೀನಿ. ಅದ್ರ ಬಗ್ಗೆ ನಿಮಗೆ ಯಾರಿಗಾದ್ರೂ ಏನಾದರೂ ಗೊತ್ತಾಯಿತು ಅಂತಂದರೆ ಪ್ಲೀಸ್ ನನಗೆ ಕಮೆಂಟ್ ಮಾಡಿ ಹೇಳಿ, ಅದು ಯಾವ ಥರ ಟ್ಯಾಗ್ ಆಗಿರ್ಬೋದು ಅಂತ ಅಂದ್ಬಿಟ್ಟು. ನನಗೆ ಅರ್ಥ ಆಗಿದ್ದಂಗೆ ನಾನು ಹೇಳ್ತೀನಿ. ಓಕೆನಾ? ಆಯಿತು, ಬನ್ನಿ ಈಗ ನೋಡೋಣ. ಇನ್ನೂ ಜಾಸ್ತಿ ಮಾತಾಡೋಕ್ಕೆ ಹೋಗಲ್ಲ. ಮೊದಲೇ ನನಗೆ ಹುಷಾರು ಕೂಡ ಇಲ್ಲ. ಇವತ್ತು ವಿಡಿಯೋ ಕೂಡ ನೆನ್ನೆ ವಿಡಿಯೋನೇ ಹಾಕಿಲ್ಲ ನಾನು, ನನ್ನ ಕೈಯಲ್ಲಿ ಎದಾಳಕ್ಕೂ ಆಗ್ತಿಲ್ಲ 2 ಡೇಸಿಂದ. ಹಾಗಾಗಿ ಇವಾಗಲೂ ಕೂಡ ನನಗೆ ಮಾತಾಡ್ತಿದ್ರೆ ಕೆಮ್ಮು ಬರ್ತಾ ಇದೆ. ನನ್ನ ವಾಯ್ಸಲ್ಲಿ ಕ್ಲಾರಿಟಿ ಇದೆಯೋ ಇಲ್ವೋ ನನಗೆ ಅದೂ ಗೊತ್ತಿಲ್ಲ. ಯಾಕೆಂದರೆ ಗಂಟ್ಲೆಲ್ಲ ಗೊರ ಅಂತ ಇದೆ. ಅಡ್ಜಸ್ಟ್ ಮಾಡ್ಕೊಂಡು ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಆಯಿತಾ ಎಲ್ಲರೂ ಕೂಡ. ಓಕೆ, ಬನ್ನಿ ಇನ್ನು ನೋಡ್ಕೊಂಬರೋಣ. YT ಸ್ಟುಡಿಯೋ ಆ್ಯಪ್ನ ಓಪನ್ ಮಾಡ್ಕೊಂಡಿದ್ದೀನಿ. ಓಪನ್ ಮಾಡಿಕೊಂಡು ಇಲ್ಲಿ ಕೆಳಗಡೆ ನಿಮಗೆ ಶಾಪಿಂಗ್ ಅಂತ ಕಾಣಿಸ್ತಾ ಇದೆಯಾ? ಇದು ಮಾನಿಟೈಸ್ ಆಗಿರೋರಿಗೆ ಎನೇಬಲ್ ಆಗಿರುತ್ತೆ. ಮುಂಚೆ ಎಲ್ಲನೂ ಫಸ್ಟು 10,000 ಸಬ್ಸ್ಕ್ರೈಬರ್ ಇರೋರಿಗೆ ಎನೇಬಲ್ ಆಗ್ತಿತ್ತು. ಅದಾದಮೇಲೆ ನನ್ನ ಟೈಮಿಗೆ ನನಗೆ 4,500 5,000 ಸಬ್ಸ್ಕ್ರೈಬ್ ಏನೋ ಆದಮೇಲೆ ಎನೇಬಲ್ ಆಯಿತು. ಇವಾಗ 500 ಸಬ್ಸ್ಕ್ರೈಬರ್ ಇದ್ದು ನಿಮಗೆ ಹಾಫ್ ಮಾನಿಟೈಸೇಷನ್ ಆಗಿದೆ ಅಂದವ್ರಿಗೂ ಕೂಡ ಎನೇಬಲ್ ಆಗುತ್ತೆ. ಎಲ್ಲರಿಗೂ ಖುಷಿ ಆಗುವಂಥ ವಿಷಯನೇ ಇದು ಆಯಿತಾ? ಇಲ್ಲಿ ನಿಮಗೆ 4 ಪ್ರಾಡಕ್ಟು ಸೇಲ್ ಆಗಿರೋದು ಕಾಣಿಸ್ತಿದೆಯಲ್ಲ, ಅದಕ್ಕೆ ನನಗೆ ಬಂದಿರೋದು $1.5 ಆಯಿತಾ? ನಿಜವಾಗ್ಲೂ ಈ ಮಂತಲ್ಲಿ ನಾನು ಶುರು ಮಾಡಿದಾಗಿಂದ, ಅಂದರೆ ನಂಗೆ ಮಾನಿಟೈಸ್ ಆದಮೇಲೆ, ನನಗೆ ಶಾಪಿಂಗ್ ಆಪ್ಷನ್ ಎನೇಬಲ್ ಆದಮೇಲೆ ನನಗೆ ಫಸ್ಟು 1 ತಿಂಗಳಲ್ಲಿ ಒಂದೇ ಒಂದು ಪ್ರಾಡಕ್ಟ್ ಆಗಿತ್ತು. ಅದರಲ್ಲಿ 0.06 ಅಂದರೆ 6 ಸೆಂಟ್ ಬಂದಿತ್ತು. ಅದಾದಮೇಲೆ ಇನ್ನೊಂದು ತಿಂಗಳಲ್ಲಿ 0.08 ಸೆಂಟ್ ಬಂದಿತ್ತು ಆಯಿತಾ? ಈ ತಿಂಗಳಲ್ಲೇ ನನಗೆ 4 ಪ್ರಾಡಕ್ಟ್ ಸೇಲ್ ಆಗಿರೋದು, ನನಗೆ $1.5 ಬಂದಿರೋದು. ನಿಜವಾಗ್ಲೂ ನನಗೆ ನೆನ್ನೆ ಎಲ್ಲ ಮೊನ್ನೆ ಏನೋ ಬಂದಿದ್ದು ಇದು. ನನಗೆ ನಿಜವಾಗ್ಲೂ ಒಂಥರ ಖುಷಿನೂ ಆಯಿತು, ಮತ್ತು ಆ ಪ್ರಾಡಕ್ಟ್ ನೋಡಿದಾಗ ಶಾಕ್ ಕೂಡ ಆಯಿತು ನನಗೆ. ಇದು ನನ್ನ ಪ್ರಾಡಕ್ಟ್ ಟ್ಯಾಗೇ ಮಾಡಿಲ್ಲ, ಇದು ನನ್ನ ವೀಡಿಯೋಗೆ ರಿಲೇಟೆಡ್ಡು ಅಲ್ಲ, ಆದರೂ ಕೂಡ ನನಗೆ ಇದರಲ್ಲಿ ಅರ್ನಿಂಗ್ ಆಗಿದೆ. ಹೇಗೆ ಅಂತ ನಂಗೆ ನಿಜವಾಗ್ಲೂ ಗೊತ್ತಾಗ್ತಾ ಇಲ್ಲ. ನನಗೆ ಗೊತ್ತಿರೋಷ್ಟು ಎಕ್ಸ್ಪ್ಲೇನ್ ಮಾಡ್ತೀನಿ. ಈಗ ಇದನ್ನು ಕ್ಲಿಕ್ ಮಾಡ್ತೀನಿ ನಾನು. 4 ಪ್ರಾಡಕ್ಟ್ ಆಗಿದೆ ಅಲ್ಲ, ಇದನ್ನು ಕ್ಲಿಕ್ ಮಾಡ್ತೀನಿ. ಇಲ್ಲಿ
ಅದು ಡಾಲರ್ ಮೇಲೆ ಕ್ಲಿಕ್ ಮಾಡ್ತೀನಿ. ಇಲ್ಲಿ ನೋಡಿ ನನಗೆ 4 ವೀಡಿಯೋಯಿಂದ 1 ಶಾರ್ಟ್ಸಿಂದ 3 ವೀಡಿಯೋಯಿಂದ ಬಂದಿರೋದು ಆಯಿತಾ. ಇದು ಇಲ್ಲಿ ಯಾವ್ಯಾವ ಪ್ರಾಡಕ್ಟು ಅಂತಲೂ ಕೂಡ ಇಲ್ಲಿ ತೋರಿಸ್ತಾ ಇದೆ. ಲಾಸ್ಟ್ 28 ಡೇಸಲ್ಲಿ ನನಗಾಗಿರೋ ಪ್ರಾಡಕ್ಟು. ಈ ಮೇಲ್ಗಡೆ ನಾನು ಆವಾಗಲೇ ಹೇಳಿದ ವೀಡಿಯೋನೇ, ಇಷ್ಟು ಕಮ್ಮಿ ವ್ಯೂಸ್ಗೆ ಇಷ್ಟು ದುಡ್ಡು ಬಂತ ಅಂತ ಹಾಕಿರೋ ವೀಡಿಯೋಗೆ ಇದು ಕ್ರಾಕ್ಸು, ಇದು ಬಂದು ಸ್ಲಿಪ್ಪರು ಆಯಿತಾ. ಈ ಸ್ಲಿಪ್ಪರ್ನ ತಗೊಂಡಿದ್ದಾರೆ. ನಿಜವಲ್ಲೂ ಯಾರೆಲ್ಲ ನನಗೆ ಪ್ರಾಡಕ್ಟ್ನ ತಗೊಂಡು ನನ್ನ ಕಮಿಷನ್ ಬರೋಂಗೆ ಮಾಡಿದ್ದೀರಾ, ನಿಮಗೆ ತುಂಬ ಹೃದಯದ ಧನ್ಯವಾದಗಳು. ಇನ್ನೂ ಹೆಚ್ಚೆಚ್ಚಾಗಿ ಪ್ರಾಡಕ್ಟ್ಗಳನ್ನ ಪರ್ಚೇಸ್ ಮಾಡಿ ನನಗೂ ಜಾಸ್ತಿ ಕಮಿಷನ್ ಬರೋ ಥರ ಮಾಡಿ ಅಂತ ನಾನು ಕೇಳ್ಕೊತೀನಿ ಆಯಿತಾ. ಈ ಕ್ರಾಕ್ಸನ್ನ ನಾನು ಪ್ರಾಡಕ್ಟ್ನ ಟ್ಯಾಗ್ ಮಾಡಿಲ್ಲ ಆಯಿತಾ. ಇದು ನನ್ನ ವೀಡಿಯೋ ರಿಲೇಟೆಡ್ಡು ಅಲ್ಲ, ನಾನೆಲ್ಲೂ ತೋರಿಸೂ ಇಲ್ಲ ಇದ್ರ ಬಗ್ಗೆ. ಆದರೂ ಕೂಡ ಈ ಪ್ರಾಡಕ್ಟಿಂದ ನನಗೆ ಕಮಿಷನ್ ಬಂದಿದೆ, ಅದು $3,400 ಬಂದಿದೆ. ಇದು ಪ್ರಾಡಕ್ಟ್ ಬಂದೇ 1,500 ಅನಿಸುತ್ತೆ, ಅದು 1,400 ಚಿಲ್ಲರೆ ಎಷ್ಟೋ ಇತ್ತು ಇದ್ರದ್ದು ನೋಡಿದಾಗ ನಾನು. ಅಷ್ಟದು ಅವರು ಪರ್ಚೇಸ್ ಮಾಡಿರೋದು. ಮೋಸ್ಟ್ಲಿ ಇದು ಹೆಂಗೆ ಅಂತಂದರೆ ಆಟೋ ಟ್ಯಾಗ್ ಅಂತೂ ಆಗಿಲ್ಲ. ಆಟೋ ಟ್ಯಾಗ್ ಹೆಂಗಾಗತ್ತೆ ಅಂತಂದರೆ ಅದು ನಮ್ಮ ವೀಡಿಯೋಗೆ ರಿಲೇಟೆಡ್ ಇದ್ದಾಗ ನಾವು ಪ್ರಾಡಕ್ಟ್ ಟ್ಯಾಗ್ ಮಾಡದೆ ಹೋದರೂ ಆಟೋ ಟ್ಯಾಗ್ ಆಗುತ್ತೆ, ಅದು ನನಗೆ ಗೊತ್ತು. ಆದರೆ ಇದು ಆಟೋ ಟ್ಯಾಗ್ ಆಗೋ ಚಾನ್ಸು ಇಲ್ಲ, ಆದರೂ ಕೂಡ ಬಂದಿದೆ. ಹೆಂಗೆ ನನಗೆ ಗೊತ್ತಿರೋದು ಅಂತಂದರೆ ಕೆಲವೊಂದು ಸರಿ ವೀಡಿಯೋ ರನ್ ಆಗೋ ನನಗೊಬ್ರು ಕಮೆಂಟ್ ಹಾಕಿದ್ರು ಈ ವಿಡಿಯೋಗೇನೆ, ಈ ಇಷ್ಟು ಕಮ್ಮಿ ವ್ಯೂಸ್ಗೆ ಇಷ್ಟು $1 ವೀಡಿಯೋಗೆ ಒಬ್ರು ಕಮೆಂಟ್ ಹಾಕಿದ್ರು, ನಿಮ್ಮ ವೀಡಿಯೋದಲ್ಲಿ 6 ಆ್ಯಡ್ಗಳು ಬಂದವು ಅಂತ ಅಂದ್ಬಿಟ್ಟು. ನನಗೆ ನಿಜವಾಗ್ಲೂ ಶಾಕ್ ಆಯಿತು. 6 ಆ್ಯಡ್ ಬಂತ. ನಾನಂತೂ ಆ್ಯಡ್ಗಳನ್ನ ಯಾವುದೂ ನಾನು ಸೆಟ್ ಮಾಡಲ್ಲ, ಅದು ಯೂಟ್ಯೂಬಿಂದನೇ ಬರೋದು. 6 ಆ್ಯಡ್ ಬಂದಿದೆ. ಅದರಲ್ಲಿ ಯಾವುದೋ ಒಂದು ಡವ್ ಸೋಪ್ದಂತೆ, ಆಮೇಲೆ ಇನ್ನೊಂದು ಯಾವುದೋ ಹೇಳಿದ್ರಪ್ಪ, ಒಂದು 3-4 ಹೇಳಿದ್ರು ಆಯಿತಾ. ಆ ಥರ ಬಂದಿರೋದು ಅಂತ ಅನಿಸುತ್ತೆ ಇದು. ಆ ಥರ ಬಂದಿರೋದನ್ನ ಯಾರೋ ಕ್ಲಿಕ್ ಮಾಡಿ, ಆ ಪ್ರಾಡಕ್ಟು ಆ್ಯಡಲ್ಲಿ ಬಂದಾಗ ಯಾರಾದರೂ ಕ್ಲಿಕ್ ಮಾಡಿ ಆ ಪ್ರಾಡಕ್ಟ್ನ ತಗೊಂಡಾಗ ನಮ್ಗೆ ಈ ಥರ ಕಮಿಷನ್ ಬರುತ್ತೆ. ಇದು ನನಗೆ ಗೊತ್ತಿರೋದು. ನಿಮಗೆ ಯಾರಿಗಾದ್ರೂ ಏನಾದರೂ ಗೊತ್ತಿತ್ತು ಅಂತಂದರೆ ಇದ್ರ ಬಗ್ಗೆ ನನಗೆ ಕಮೆಂಟಲ್ಲಿ ಹೇಳಿ ಆಯಿತಾ. ಅದರಿಂದ ಬಂದಿರೋದು ಇದು. ನನಗೆ ಬರೀ 3% ಕಮಿಷನ್ನೇ, ಆದರೂ ಕೂಡ $3,400 ಬಂದಿದೆ ನನಗೆ. ಯಾಕಂದರೆ ಪ್ರಾಡಕ್ಟು 1,500, 1,400 ಚಿಲ್ಲರೆ ಎಷ್ಟೋ ಇತ್ತು. ಅದಾದಮೇಲೆ ನೀವು 2 ಮೈಕ್ ಕೂಡ ನಾನೇ ಟ್ಯಾಗ್ ಮಾಡಿದ್ದು. ಇವೆರಡಕ್ಕೂ ಬಂದಿರೋದು ಇಷ್ಟು. ಒಂದಕ್ಕೆ 0.34, ಇನ್ನೊಂದಕ್ಕೆ 0.31 ಸೆಂಟ್ಸ್ ಬಂದಿದೆ ಆಯಿತಾ. ಇನ್ನು ಕೆಳಗಡೆ ಏನು ಕಾಣಿಸ್ತಿದೆಯಲ್ಲ ಇದು ಕೂಡ ಸೈಕಲ್ದು ಮಡ್ಗಾಡು, ಇದನ್ನು ನಾನು ಟ್ಯಾಗ್ ಮಾಡಿಲ್ಲ. ಇದು ಕೂಡ ಆಟೋಮೆಟಿಕ್ಕಾಗಿ ನನಗೆ ಬಂದಿರೋದು. ಫಸ್ಟ್ ಬಂದಿದ್ದು ಇದೇನೇ. ಆವಾಗ ನಾನು ಆಟೋ ಟ್ಯಾಗ್ ಆಗಿರ್ಬೋದು ಅಂತ ಅಂದ್ಕೊಂಡಿದ್ದೆ. ಆಮೇಲೆ ಯೋಚನೆ ಮಾಡಿದೆ, ಆಟೋ ಟ್ಯಾಗ್ ಆಗಬೇಕು ಅಂತಂದರೆ ಈಗ ನನ್ನ ವೀಡಿಯೋದಲ್ಲಿ ನಾನು ಅದ್ರ ಬಗ್ಗೆ ಏನಾದರೂ ಮಾತಾಡಿರಬೇಕು, ಇಲ್ಲ ಅಂತಂದರೆ ನಾನೇನಾದರೂ ತೋರಿಸಿರಬೇಕು. ನನ್ನ ವೀಡಿಯೋದಲ್ಲಿ ಏನಾದರೂ ತೋರಿಸಿ ನಾನು ಟ್ಯಾಗಲ್ಲಿ ಹಾಕಿಲ್ಲ ಅಂತಂದಾಗ ಮಾತ್ರ ಅದು ಆಟೋ ಟ್ಯಾಗ್ ಆಗುತ್ತೆ. ಇದು ಹೆಂಗಾಯಿತು ನಂಗೆ ನಿಜವಾಗ್ಲೂ ಇವಾಗಲೂ ಗೊತ್ತಿಲ್ಲ. ಮಡ್ಗಾಡು ಇದು ಕೂಡ ಸೈಕಲ್ ಮಡ್ಗಾಡು ಇದಕ್ಕೂ ನನಗೆ 0.08 ಬಂದಿರೋದು. ಯಾಕೆಂದರೆ ಅದು ಬಂದು ಒಂದು 200-250 ರೂಪಾಯಿದೇನೋ ಪ್ರಾಡಕ್ಟು, ಹಾಗಾಗಿ ಆಯಿತಾ. ಈ ಥರ ಅರ್ನಿಂಗ್ ಆಗೋದು. ಯಾರೆಲ್ಲ ಏನೋ ಯೂಟ್ಯೂಬಲ್ಲಿ ಅರ್ನಿಂಗ್ ಆಗಲ್ಲ ಹಾಗೆ ಹಿಂಗೆ ಅನ್ಕೊತಿರ್ತೀರಲ್ಲ, ಆ ಥರ ಏನೂ ಇಲ್ಲ. ನಮಗೆ ಹೆಂಗೆಂಗೋ ನಮಗೆ ಗೊತ್ತಿಲ್ದಂಗೆ ಅರ್ನಿಂಗ್ ಆಗ್ತಿರುತ್ತೆ. ನೀವು ಚಾನಲ್ ಸ್ಟಾರ್ಟ್ ಮಾಡಬೇಕಾ, ಪಟ್ಟಂತ ಇವತ್ತೇ ಚಾನಲ್ನ ಸ್ಟಾರ್ಟ್ ಮಾಡಿ ಆದಷ್ಟು ಬೇಗ ಮಾನಿಟೈಸ್ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಿ. ನಿಮಗೆ 1000 ಸಬ್ಸ್ಕ್ರೈಬರು, 4000 ವಾಚ್ ಅವರು ಹೆಂಗೆಲ್ಲ ಕಂಪ್ಲೀಟ್ ಮಾಡಬೇಕು ಅನ್ನೋದನ್ನೆಲ್ಲ ನಾನು ವೀಡಿಯೋಗಳನ್ನ ಮಾಡಿದ್ದೀನಿ. ಅದನ್ನು ನೋಡಿ ನೀವು ಕೂಡ ಅದೇ ಥರ ಮಾಡಿಕೊಂಡು ಬೇಗ ಮಾನಿಟೈಸ್ ಮಾಡಿಕೊಂಡು ಬೇಗ ಈ ಥರ ಪ್ರಾಡಕ್ಟ್ಗಳನ್ನ ಟ್ಯಾಗ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ಕೊಳ್ಳಿ. ಅಫಿಲೇಟ್ ಮಾರ್ಕೆಟಿಂಗಿಂದ ನಿಜವಾಗ್ಲೂ ತುಂಬ ಚೆನ್ನಾಗಿ ಅರ್ನಿಂಗ್ ಆಗುತ್ತೆ. ನನಗೆ ಇವಾಗಿದ್ದು ಎಕ್ಸ್ಪೀರಿಯನ್ಸ್ ಆಗ್ತಾಯಿದೆ. ನಾನು ಶುರು ಮಾಡಿದಾಗಿಂದ ಒಂದು 5 ತಿಂಗಳಾಯಿತು ನನ್ನ ಮಾನಿಟೈಸ್ ಆಗಿ. ನಂದು ಸಬ್ಸ್ಕ್ರೈಬರು 5000 ಆಗಿ ಕೂಡ ನಂದು 5 ತಿಂಗಳಾಗ್ತಾ ಬಂತು. ಆವಾಗಿಂದನೂ ನನಗೆ ಈ ತಿಂಗಳಲ್ಲೇ ನನಗಿಷ್ಟು $1, ಇದು $1.5 ಅಷ್ಟು ಬಂದಿರೋದು. ಗೊತ್ತಿಲ್ಲ, ಇನ್ನೂ ಚೆನ್ನಾಗಿ ಏನಾದರೂ ಪ್ರಾಡಕ್ಟು ಸೇಲ್ ಆಗಿರ್ಬೋದು, ಅದರಿಂದ ನನಗೆ ಅರ್ನಿಂಗ್ ಆಗ್ತಾ ಇರ್ಬೋದೇನೋ. ನೆಕ್ಸ್ಟ್ ಅದು ಪ್ರಾಡಕ್ಟು ಆ್ಯಡ್ ಆದಾಗ ನಾನು ಹೇಳ್ತೀನಿ. ಈ ಥರ ಇರುತ್ತೆ ಯೂಟ್ಯೂಬಲ್ಲಿ ಅರ್ನಿಂಗ್ಗಳು. ನಿಜವಲ್ಲೂ ಖುಷಿ ನನಗೆ. ಅದರಲ್ಲೂ ಈಗ $100 ಕಂಪ್ಲೀಟ್ ಮಾಡ್ಕೊಳ್ಳೋಕೆ ತುಂಬ ಕಷ್ಟಪಡ್ತಿದ್ದೆ. ಆ ಟೈಮಲ್ಲಿ ನನಗೆ ಈ ಥರ ಬಂದಾಗ ಖುಷಿ ಆಗುತ್ತೆ ನಿಜವಾಗ್ಲೂ. ಯಾರೆಲ್ಲ ಪ್ರಾಡಕ್ಟ್ನ ತಗೊಂಡಿದ್ದೀರಾ ಥ್ಯಾಂಕ್ ಯು ಸೋ ಮಚ್. ಇನ್ನೂ ಹೆಚ್ಚೆಚ್ಚಾಗಿ ನೀವು ಪ್ರಾಡಕ್ಟ್ಗಳನ್ನ ಪರ್ಚೇಸ್ ಮಾಡಿ ನನಗೆ ಕಮಿಷನ್ ಬರೋ ಥರ ಮಾಡಿ, ನನಗೂ ಕೂಡ ಅರ್ನಿಂಗ್ ಆಗುತ್ತೆ. ನಾನು $100ನ ಫಾಸ್ಟಾಗಿ ಕಂಪ್ಲೀಟ್ ಮಾಡ್ಕೊಳ್ಳೋಕ್ಕೆ ಹೆಲ್ಪ್ ಆಗುತ್ತೆ ಅಂತಲೇ ಕೇಳ್ಕೊತೀನಿ ನಾನು. ಈ ವಿಡಿಯೋನ ನೋಡ್ತಾ ಇರೋರು ಥ್ಯಾಂಕ್ ಯು ಸೋ ಮಚ್ ಆಯಿತಾ. ಇದನ್ನು ಹೇಳಬೇಕು ಅನ್ನೋದಕ್ಕೆ ನಾನು ಈ ವಿಡಿಯೋನ ಮಾಡಿದ್ದು. ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ, ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಹೆಂಗೆ ಅನ್ನಿಸ್ತು ವಿಡಿಯೋ ಅನ್ನೋದನ್ನು ನಿಮ್ಮ ಹಾನೆಸ್ಟ್ ರಿವ್ಯೂನ ನನಗೆ ಕಮೆಂಟಲ್ಲಿ ಬರೀರಿ ಆಯಿತಾ. ವೆಯ್ಟ್ ಮಾಡ್ತಿರ್ತೀನಿ ನಿಮ್ಮ ಕಮೆಂಟ್ಗಳಿಗೆ ನಾನು. ಥ್ಯಾಂಕ್ ಯು ಸೋ ಮಚ್ ಇಷ್ಟೊತ್ತವರೆಗೂ ವಿಡಿಯೋ ನೋಡಿದ್ದಕ್ಕೆ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿ ತನಕ ನನ್ನ ಮಿಸ್ ಮಾಡ್ಕೊತಾರಿ. ಥ್ಯಾಂಕ್ ಯು ಸೋ ಮಚ್. ಟೇಕ್ ಕೇರ್. ಬೈ ಬಾಯ್.